ಬಸವಣ್ಣನವರನ್ನು ತಮ್ಮ ಧರ್ಮ ಗುರು ಅಂತ ಒಪ್ಕೊಳ್ತಾರೋ ಅವರೆಲ್ಲರೂ ಲಿಂಗವಂತರು. ಯಾರು ಒಪ್ಕೊಳ್ಳೋದಿಲ್ವೋ ಅವರು ತಮ್ಮ ಭಾವನೆಗಳಿಗೆ ಅನುಗುಣವಾಗಿ ನಡ್ಕೊಳ್ತಾರೆ. ಏನು ಪೂಜ್ಯ ಬಾಳೆಹೊನ್ನೂರು ಸ್ವಾಮೀಜಿಯವರಾಗಲಿ, ಕೇದಾರ ಸ್ವಾಮೀಜಿಯವರಾಗಲಿ, ವೀರಶೈವ ಧರ್ಮ ಸನಾತನವಾದದ್ದು. ಬಸವಣ್ಣನವರು ಈ ಧರ್ಮವನ್ನು ಒಪ್ಪಿಕೊಂಡು ಅದನ್ನು ಹೆಚ್ಚು ಬೆಳಕಿಗೆ ತಂದರು ಅಂತ ಹೇಳ್ತಾರೆ. ಖಂಡಿತ ಇದು ತಪ್ಪು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟ ಹಾಗೆ. ಈ ರಾಜಕಾರಣಿಗಳಿಗೂ ಕೂಡ ಏನಾಗಿದೆ ಅಂತಂದರೆ ಹೊತ್ತು ಬಂದಂಗೆ ಕೊಡೆ ಹಿಡಿಯುವಂಥ ಪ್ರವೃತ್ತಿ ಬಂದುಬಿಟ್ಟಿದೆ. ನಮ್ಮ ಹತ್ರ ಬಂದಾಗ ಪಂಡಿತಾರಾಯ ಸ್ವಾಮಿಗಳು ಭಾಳ ಶ್ರೇಷ್ಠ ಸ್ವಾಮಿಗಳು, ಭಾಳ ಅದ್ಭುತವಾದಂಥ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೋದಾಗ ಅಲ್ಲಿಯ ವಾತಾವರಣಕ್ಕೆ ಅನುಗುಣವಾಗಿಯೇ ಮಾತಾಡ್ತಾರೆ. ಮನುಷ್ಯನಿಗೆ ಯಾವಾಗಲೂ ಕೂಡ ಒಂದು ಬದ್ಧತೆ ಇರಬೇಕು. ಆತ್ಮೀಯರೇ, ಶರಣಾರ್ಥಿ. ಈ ಶುಭ ಮುಂಜಾನೆಯ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಾಣೇಹಳ್ಳಿಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಇದ್ದಾರೆ. ಅವರನ್ನು ನಾನು ಈ ಸಂವಾದಕ್ಕೆ ಸ್ವಾಗತಿಸ್ತೇನೆ. ಶರಣಾರ್ಥಿಗಳ ಬಗ್ಗೆ. ಶರಣಾರ್ಥಿ. ಕಳೆದ 6 ತಿಂಗಳುಗಳ ಹಿಂದೆ ವಚನ ವಾಹಿನಿಗಾಗಿ ತಾವು ಮಾತನಾಡಿದ ಮೇಲೆ ಅದು 1,40,000 ಜನ ವೀಕ್ಷಣೆಯನ್ನು ಮಾಡಿ ಪಾಡ್ಕ್ಯಾಸ್ಟ್ ಇತಿಹಾಸದಲ್ಲೇ ತಮ್ಮ ಮಾತುಗಳು ಅದ್ಭುತವಾಗಿ ಒಂದು ದಾಖಲೆಯನ್ನು ಬರೆದಿವೆ. ಅದರ ನಂತರ ನಾನು ಮತ್ತೆ ತಮ್ಮನ್ನು ಇವತ್ತು ಒಂದು ಮಹತ್ವದ ವಿಷಯವಾಗಿ ಆಹ್ವಾನಿಸ್ತೇನೆ ಬುದ್ಧಿ. ಇತ್ತೀಚೆಗೆ ದಾವಣಗೆರೆಯಲ್ಲಿ ವೀರಶೈವ ಪಂಚಾಚಾರ್ಯ ಮಹಾಸ್ವಾಮಿಗಳವರು ಒಂದು ಅವೈಜ್ಞಾನಿಕವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳೋದಿಷ್ಟೇ ಬುದ್ಧಿ, ಈಗ ಬಸವಾದಿ ಶರಣರ ಮೌಲ್ಯಗಳನ್ನು, ವಚನಗಳನ್ನು ಪ್ರಚಾರ ಮಾಡಿ ಜನರಿಗೆ ಜಾಗೃತಿಯನ್ನು ಮೂಡಿಸೋ ಹೊತ್ತಿನಲ್ಲಿ ಈ ಥರದ ಅವೈಜ್ಞಾನಿಕ ಮಾತುಗಳಿಗೆ ಉತ್ತರ ಕೊಡ್ತಾ ನಮ್ಮ ಅಟೆನ್ಷನ್ ಮಾಡಿ ಸಮಯ ಹಾಳು ಮಾಡೋದಕ್ಕಿಂತಲೂ ಬಸವಾದಿ ಶರಣರ ಮೌಲ್ಯಗಳನ್ನು ಅರ್ಥಪೂರ್ಣವಾಗಿ ಅನುಯಾಯಿಗಳಿದ್ದವರಿಗೆ ಒಂದು ಸ್ಪಷ್ಟ ಸಂದೇಶ ಹೋಗಿಬಿಡಲಿ ಅಂತ ನಾನು ಬಯಸ್ತೀನಿ. ತಾವು ಏನು ಹೇಳಲಿಕ್ಕೆ ಇಚ್ಛೆಪಡ್ತಿರ್ಬೋದು? ನೀವು ಹೇಳೋವಂಥದ್ದು ಸರಿಯಾಗಿದೆ. ನಾವು ಹಿಂದೆ ಸಂದರ್ಶನ ಕೊಟ್ಟಾಗ ವಾಸ್ತವ ಸ್ಥಿತಿ ಏನಿದೆಯೋ ಅದನ್ನೇ ಹೇಳ್ತಾ ಬಂದಂತೆ. ಅಲ್ಲಿ ಯಾವುದೇ ಕಲ್ಪನೆಗಳಿಲ್ಲ. ಈಗಲೂ ಕೂಡ ಬಸವ ಸಂದೇಶದ ಹಿನ್ನೆಲೆಯಲ್ಲಿ ನಾವು ಮಾತಾಡೋದಾದರೆ, ಯಾರು ಬಸವಾದಿ ಶಿವಶರಣರ ತತ್ವಗಳನ್ನು ಒಪ್ಕೊಳ್ತಾರೋ ಅವರೆಲ್ಲರೂ ಲಿಂಗವಂತರು. ಯಾರು ಬಸವಣ್ಣನವರನ್ನು ತಮ್ಮ ಧರ್ಮ ಗುರು ಅಂತ ಒಪ್ಕೊಳ್ತಾರೋ ಅವರೆಲ್ಲರೂ ಲಿಂಗವಂತರು. ಯಾರು ಒಪ್ಕೊಳ್ಳೋದಿಲ್ವೋ ಅವರು ತಮ್ಮ ಭಾವನೆಗಳಿಗೆ ಅನುಗುಣವಾಗಿ ನಡ್ಕೊಳ್ತಾರೆ. ಅದ್ರ ಬಗ್ಗೆ ನಾವು ಹೆಚ್ಚು ಕಾಳಜಿಯನ್ನು ತೋರಿಸುವಂಥ ಅಗತ್ಯ ಇಲ್ಲ. ಹಾಗಂತ ಅವ್ರು ಹೇಳಿದ್ದೆಲ್ಲದು ಸತ್ಯ ಅಂತಲೂ ಒಪ್ಕೊಳ್ಳಿಕ್ಕೆ ಆಗಲ್ಲ. ಅವರ ಮಾತುಗಳನ್ನು ಬಹಳ ಮುಖ್ಯವಾಗಿ ನಾವು ಇಬ್ಬರು ಮಾತುಗಳನ್ನು ಕೇಳಿದ್ದೀವಿ. ಕೇದಾರ ಜಗದ್ಗುರುಗಳವರು ಮತ್ತು ಬಾಳೆಹೊನ್ನೂರು ಜಗದ್ಗುರುಗಳವರು. ಅವರಿಬ್ಬರ ಮಾತುಗಳಲ್ಲಿ ಸಂಘಟನೆ ಅನ್ನುವಂಥ ಪದ ಇದೆ. ಸಮಾಜ ಜಾಗೃತವಾಗಬೇಕು ಅನ್ನುವಂಥ ಆಲೋಚನೆ ಇದೆ. ಆದರೆ ಅದರ ಹಿಂದೆ ಕೆಲವು ವಿರಕ್ತ ಮಠಾಧಿಪತಿಗಳು ಬಸವಣ್ಣನವರನ್ನು ನಂಬಿಕೊಂಡು ಸನಾತನ ಪರಂಪರೆಗೆ ಧಕ್ಕೆಯನ್ನು ತರ್ತಾರೆ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವು ಮಠಗಳು ಅಂದ ತಕ್ಷಣ ಯಾವ ಮಠಗಳು ಬಸವ ತತ್ವವನ್ನು ಅಪ್ಕೊಳ್ತಾವೋ ಅಂಥ ಮಠಗಳು ಅಂತಲೇ ಅರ್ಥ. ಆ ಮಠಗಳು ಪರಂಪರೆಯಿಂದನೂ ಬಸವ ತತ್ವವನ್ನು ಏನು ಒಪ್ಕೊಂಡಂಥವು ಅಲ್ಲ. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣವರು ಮಾಡಿದಂಥ ಸಮಾಜೋಧಾರ್ಮಿಕ ಶ್ರೇಯೋಭಿವೃದ್ಧಿ ಕಾರ್ಯಗಳನ್ನು ಗಮನಿಸಿದಂಥ ಅನೇಕ ವಿರಕ್ತ ಮಠಗಳು ಬದಲಾವಣೆ ಆಗಿದವು. ಬದಲಾವಣೆ ಆಗಿ ಈಗ ಅವರು ಬಸವಣ್ಣ ನಮ್ಮ ಧರ್ಮಗುರು, ನಮ್ಮ ಧರ್ಮ ಲಿಂಗಾಯತ ಧರ್ಮ ಅನ್ನುವಂಥ ಅರಿವನ್ನು ಮೂಡಿಸ್ಕೊಂಡಿದ್ದಾರೆ. ಅದನ್ನೇ ಇವತ್ತು ಸಾರ್ವಜನಿಕವಾಗಿ ಅವರು ಪ್ರಚಾರ ಮಾಡ್ತಾಯಿದ್ದಾರೆ. ಇದನ್ನು ತಪ್ಪು. ಯಾಕೆ ಅಂತಂದರೆ ವೀರಶೈವ ಧರ್ಮ
ಸನಾತನ ಧರ್ಮ ತುಂಬ ಹಿಂದಿನಿಂದ ಬಂದಿದೆ, ರೇಣುಕಾದಿ ಗುರುಗಳು ಇದನ್ನು ಪ್ರಾರಂಭ ಮಾಡಿದ್ದಾರೆ ಇತ್ಯಾದಿ ಮಾತುಗಳನ್ನು ಅವ್ರು ಹೇಳ್ತಾ ಬಂದಿದ್ದಾರೆ. ಜೊತೆಗೆ ಅವರೆಲ್ಲ ಲಿಂಗೋದ್ಭವರು ಅಂತ ಹೇಳ್ತಾರೆ. ಈ ಲಿಂಗೋದ್ಭವ ಎರಡು ಅರ್ಥದಲ್ಲಿ ನಾವು ತೆಗೆದುಕೊಳ್ಬೇಕಾಗತ್ತೆ. ಒಂದು, ನಾವು ಅವರು ಎಲ್ಲರೂ ನಿಮ್ಮನ್ನು ಸೇರಿಕೊಂಡ ಹಾಗೆ ನಾವೆಲ್ಲರೂ ಲಿಂಗೋದ್ಭವರೇ. ಹೌದು. ಯಾಕೆ ಅಂದರೆ ತಂದೆ ತಾಯಿಯ ತಾಯಿಯ ಗರ್ಭದಿಂದ ಕಾರಣದಿಂದ ನಾವು ಬಂದಿರೋವಂಥವ್ರು. ಆದರೆ ಅವರು ಹೇಳುವಂಥದ್ದು ಶಿಲೋದ್ಭವರು ಅಂತ. ಲಿಂಗೋದ್ಭವರು ಅಂದರೆ ಶಿಲೋದ್ಭವರು. ಶಿಲೆಯಿಂದ ಮನುಷ್ಯರಾಗಲಿ ಅಥವಾ ಇತರ ಜೀವಜಂತುಗಳಾಗಲಿ ಹುಟ್ಟಲಿಕ್ಕೆ ಸಾಧ್ಯ. ಇದೊಂದು ಪೌರಾಣಿಕ ಕಲ್ಪನೆ, ಪೌರಾಣಿಕ ಸಂಪೂರ್ಣ ಅವೈಜ್ಞಾನಿಕ ಮಿತಿಗೆ. ಇಂಥ ಅವೈಜ್ಞಾನಿಕ ಪೌರಾಣಿಕ ಕಲ್ಪನೆಗಳನ್ನೇ ಶರಣರು ಹೊರಡು ಹಾಕ್ತಂಥವ್ರು. ಶರಣರು ಹೇಳ್ತಾರೆ, ಪುರಾಣವೆಂಬುದು ಪುಂಡರ ಗೋಷ್ಠಿ, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ವೇದವೆಂಬುದು ಓದಿನ ಮಾತು. ಈ ಎಲ್ಲ ಅಭಿಪ್ರಾಯಗಳನ್ನು ನಾವು ಸಾಕಾರ ಮಾಡಿಕೊಂಡಾಗ ವೀರಶೈವ ಧರ್ಮ ಅದು ಅವ್ರು ಒಪ್ಕೊಳ್ಬೋದು, ಅದನ್ನು ನಾವು ವಿರೋಧ ಮಾಡೋಕ್ಕೆ ಹೋಗಲ್ಲ. ಆದರೆ ನಮ್ಮದು ವೀರಶೈವ ಧರ್ಮ ಅಲ್ಲ. ವೀರಶೈವ ಧರ್ಮದಲ್ಲಿ ಬಹುದೇವತಾರಾಧನೆಯನ್ನು ಅವರು ಒಳಗೊಂಡಿದ್ದಾರೆ. ಅದರ ಜೊತೆಗೆ ಕರ್ಮ ಸಿದ್ಧಾಂತವನ್ನು ಪರಿಪಾಲನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ಯಜ್ಞ ಯಾಗಗಳನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಇವುಗಳ ವಿರುದ್ಧವೇ ಹೋರಾಟ ಮಾಡಿದಂಥವರು ಬಸವಣ್ಣವರು. ಆ ಹೋರಾಟದ ಪ್ರತಿಫಲವಾಗಿ ಅವರೊಂದು ಹೊಸ ಧರ್ಮದ ಹುಟ್ಟಿಗೆ ಕಾರಣರಾದರು. ಬಸವಣ್ಣವರು ಎಲ್ಲೂ ಕೂಡ ನಾನು ಹೊಸ ಧರ್ಮದ ಸಂಸ್ಥಾಪಕ ಅಂತ ಹೇಳ್ಕೊಂಡಿಲ್ಲ. ಆದರೆ ಬಸವಣ್ಣವರ ಸಮಕಾಲೀನ ಶರಣರೆಲ್ಲರೂ ಕೂಡ ಈ ಧರ್ಮವನ್ನು ಸೃಷ್ಟಿ ಮಾಡಿದಂಥವರು, ಹುಟ್ಟು ಹಾಕಿದಂಥವರು ಬಸವಣ್ಣವರು. ಲಿಂಗ, ಜಂಗಮ, ಗುರು, ಪಾದೋದಕ, ಅಷ್ಟಾವರಣ, ಷಟ್ಸ್ಥಲ, ಪಂಚಾಚಾರ ಈ ಎಲ್ಲ ತತ್ವಗಳಿಗೆ ತಳಹದಿಯಾಗಿ ನಮಗೆ ಮಾರ್ಗದರ್ಶನವನ್ನು ತೋರಿದಂಥವ್ರು ಬಸವಣ್ಣವರು ಅಂತ ಅವರು ಹೇಳ್ತಾ ಇರೋದರಿಂದ ಅನೇಕ ವಚನಗಳಲ್ಲಿ ಲಿಂಗಾಯತ ಮತ್ತು ಲಿಂಗವಂತ ಅನ್ನೋ ಪದಗಳು ಬಳಕೆ ಆಗಿರೋದ್ರಿಂದ ಬಸವಣ್ಣವರು ಲಿಂಗಾಯತ ಧರ್ಮದ ಸಂಸ್ಥಾಪಕರು ಅನ್ನೋದನ್ನು ಎಲ್ಲ ಸಾಹಿತಿಗಳು ಒಪ್ಕೊಂಡಿದ್ದಾರೆ, ಸಂಶೋಧಕರು ಒಪ್ಕೊಂಡಿದ್ದಾರೆ. ವಚನ ಸಾಹಿತ್ಯವು ನಮಗೆ ಸಾಕ್ಷಿಯಾಗಿ ಇದೆ. ಇದರ ಜೊತೆಯಲ್ಲಿ ಬಸವಣ್ಣನವರನ್ನು ಧರ್ಮಗುರು ಅಂತ ಹೇಳಿ ನಾವು ನೀವು ಒಪ್ಕೊಳ್ಳೋದು ಮುಖ್ಯ ಅಲ್ಲ. 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅಂತ ಏನಿತ್ತೋ ಆ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದಂಥವರು ಅನುಭಾವಿ ಅಲ್ಲಮ ಪ್ರಭುದೇವರು. ಅವರು ವಯೋವೃದ್ಧರು, ಜ್ಞಾನವೃದ್ಧರು, ಇಡೀ ದೇಶವನ್ನು ಸುತ್ತಿದಂಥವ್ರು. ಅಂಥವ್ರು ಹೇಳ್ತಾರೆ, ಬಸವಣ್ಣ ಎನಗೆಯೂ ಗುರು, ನಿನಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ಪೂರ್ವಾಚಾರಿ ಅಂತ ಕರೆದಿದ್ದಾರೆ. ಬೇರೆ ಶರಣರು ಕೂಡ ಈ ಮಾತನ್ನು ಪುರಸ್ಕಾರ ಮಾಡ್ತಾರೆ. ಈ ನೆಲೆಯಲ್ಲಿ ಬಸವಣ್ಣನವರು ಧರ್ಮಗುರುಗಳು. ಈಗ ನಾವು ಆಲೋಚನೆ ಮಾಡೋದಾದರೆ ಏನು ಪೂಜ್ಯ ಬಾಳೆಹೊನ್ನೂರು ಸ್ವಾಮೀಜಿಯವರಾಗಲಿ, ಕೇದಾರ ಸ್ವಾಮೀಜಿಯವರಾಗಲಿ, ವೀರಶೈವ ಧರ್ಮ ಸನಾತನವಾದದ್ದು. ಬಸವಣ್ಣನವರು ಈ ಧರ್ಮವನ್ನು ಒಪ್ಪಿಕೊಂಡು ಅದನ್ನು ಹೆಚ್ಚು ಬೆಳಕಿಗೆ ತಂದರು ಅಂತ ಹೇಳ್ತಾರೆ. ಖಂಡಿತ ಇದು ತಪ್ಪು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟ ಹಾಗೆ. ಬಸವಣ್ಣವರು ಆ ಧರ್ಮವನ್ನು ಒಪ್ಕೊಳ್ಳಿಲ್ಲ, ಧರ್ಮದಲ್ಲಿರುವಂಥ ಅನೇಕ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಹೊಸ ಧರ್ಮವನ್ನು ಸೃಷ್ಟಿ ಮಾಡಿದರು. ಈಗ ಲಿಂಗ ತಾರತಮ್ಯವನ್ನು ನಿವಾರಣೆ ಮಾಡಿದರು. ಮಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿ ಸ್ತ್ರೀ ಸಮಾನತೆಯನ್ನು ತಂದರು. ಜೊತೆಗೆ ಬಹುದೇವತಾರಾಧನೆ ಏನಿತ್ತಲ್ಲ ಅದನ್ನು ಹೊಡೆದಾಕಿ ಏಕದೇವತಾರಾಧನೆಯನ್ನು ಜಾರಿಯಲ್ಲಿ ತಂದರು. ಆ ಏಕದೇವತಾರಾಧನೆಯು ಕೂಡ ಹೊರಗಿರೋದಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿ ಈ ದೇಹದವನ್ನು ದೇವಾಲಯ ಮಾಡಿದರು. ಇಲ್ಲಿರುವಂಥ ಜೀವನೇ ಶಿವ ಅಂತ ಹೇಳಿದರು. ಆ ಶಿವನ ಸಂಕೇತವಾಗಿ ಇಷ್ಟಲಿಂಗವನ್ನು ಕರುಣಿಸಿದರು. ಶರಣರು ಕರುಣಿಸಿದ್ದು ಇಷ್ಟಲಿಂಗ, ಅವರು ಸ್ಥಾವರ ಲಿಂಗಗಳನ್ನು ಒಪ್ಪಲಿಲ್ಲ. ಹೀಗೆ ಅನೇಕ ವಿಚಾರಗಳಲ್ಲಿ ಬಸವಣ್ಣವರು ವೀರಶೈವ ಧರ್ಮಕ್ಕಿಂತ ಭಿನ್ನವಾಗಿ ನಿಂತಂಥ ಕಾರಣದಿಂದಾಗಿ ಅವರನ್ನು ನಾವು ಗುರು ಅಂತ ಒಪ್ಕೊಂಡಿದ್ದೀವಿ, ಲಿಂಗಾಯತ ಧರ್ಮದ ಸಂಸ್ಥಾಪಕರು ಅಂತ ಒಪ್ಕೊಂಡಿದ್ವಿ. ಇದನ್ನು ಯಾರು ಒಪ್ಕೊಳ್ತಾರೋ ಅವರೆಲ್ಲರೂ ಲಿಂಗವಂತರೇ. ಈಗ ಹಾಗಾದರೆ ಇದು ವೀರಶೈವ ಅವ್ರು ಹೇಳೋ ಪ್ರಕಾರ ನಾವು ಆಲೋಚನೆ ಮಾಡೋದಾದ್ರೆ
ಪುರಾತನ ಅಂದರೆ 12ನೇ ಶತಮಾನದಕ್ಕಿಂತಲೂ ಮುಂಚೆ ಇತ್ತು ಅಂತ ಹೇಳ್ತಾರೆ. ಹೌದು. ಆದರೆ ಐತಿಹಾಸಿಕವಾಗಿ ಸಂಶೋಧನಾತ್ಮಕವಾಗಿ ಯಾವುದೇ ಪುರಾವೆಗಳು ಇಲ್ಲ, ಭಾವನಾತ್ಮಕವಾಗಿ ಹೇಳ್ತಾ ಇದ್ದಾರೆ. ಅದನ್ನು ಲಿಂಗಾಯತರಾದವರು ಯಾವ ರೀತಿ ಒಪ್ಕೊಳ್ಬೇಕು, ಒಪ್ಕೊಳ್ಳೋದೇ ಇದ್ದರೆ ಅದಕ್ಕೊಂದು ಇತಿಶ್ರೀ ಹೇಗೆ ಆಡಬೇಕ್ರಿ? ಅದಕ್ಕಾಗಿ ನಾವು ಹೇಳಿದ್ವಿ, ಅವರು ಪುರಾಣ ಪ್ರಜ್ಞೆಗೆ ಒತ್ತು ಕೊಡ್ತಾರೆ. ಶಿವ ಪಾರ್ವತಿಯರು ಬಂದರು, ಈ 5 ಪೀಠಗಳನ್ನು ಅವರು ಇಲ್ಲಿಗೆ ಕಳಿಸಿದರು. ಈ ಪೀಠಾಧಿಪತಿಗಳನ್ನು ಯಾರು ದರ್ಶನ ಮಾಡ್ತಾರೋ ಅವ್ರು ದೇವರ ದರ್ಶನ ಮಾಡಿದ ಹಾಗೆ, ಮತ್ತು ಉಳಿದಂಥವ್ರು ಯಾರು ದರ್ಶನ ಮಾಡಿದಂಗೆ. ಅಲ್ಲ, ಇದು 50 ವರ್ಷಗಳಿಂದ ಹೇಳಿದರೆ ಇದು ಸರಿಯಾಗ್ತೈತಿ ಬುದ್ಧಿ. ಈಗ ಪುರಾಣಗಳನ್ನು ಮೀರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ನಾವಿದ್ದೇವೆ. ಇಷ್ಟು ವೈಜ್ಞಾನಿಕ ಯುಗದಲ್ಲಿದ್ದಾಗ ಈ ಥರದ ಮಾತುಗಳನ್ನು ಆಡೋದು ಯಾರಿಗೂ ಶೋಭೆ ತರುವಂಥದ್ದಲ್ಲ. ಇವತ್ತಿನ ಮಕ್ಕಳು ವೈಜ್ಞಾನಿಕವಾಗಿ ಹೇಗೆ ನಿಮ್ಮ ಧರ್ಮಗುರು ಕಲ್ಲಿನಲ್ಲಿ ಹುಟ್ಟಿದ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಕೇವಲ ಭಾವನಾತ್ಮಕವಾಗಿ ಧಾರ್ಮಿಕವಾಗಿ ಜನರ ಭಾವನೆಗಳನ್ನು ಕೆರಳಿಸಿ ಲಿಂಗಾಯತ ಧರ್ಮ ಪ್ರಚಾರಕರು ಲಿಂಗಾಯತ ಸಮಾಜವನ್ನು ಒಡಿತಾರೆ ಅನ್ನೋ ಮಾತಿದೆಯಲ್ಲ, ಇದಕ್ಕೆ ಇವತ್ತು ಉತ್ತರ ಕೊಡಬೇಕಾಗಿದೆ. ನಾವು ಅದಕ್ಕೆ ಎಲ್ಲ ಪೂಜ್ಯರಲ್ಲಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ಅವರು ವಿಚಾರವಂತರಿದ್ದಾರೆ, ವೈಜ್ಞಾನಿಕ ತತ್ವಗಳನ್ನು ಅಪ್ಕೊಂಡಿದ್ದಾರೆ, ಆದರೆ ಪರಂಪರೆಯನ್ನು ಅವರು ಬಿಡ್ಲಿಕ್ಕೆ ತಯಾರಿಲ್ಲ. ಅವ್ರಿಗೆ ಗೊತ್ತಿದೆ ಇದು ಅವೈಜ್ಞಾನಿಕ ಅನ್ನೋದು ಗೊತ್ತಿದೆ, ಅವ್ರು ಹೇಳೋ ಮಾತು ಅವೈಜ್ಞಾನಿಕ ಅಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವ್ರಿಗೆ ಮತ್ತೆ ನಾವು ಮನವಿ ಮಾಡಿಕೊಳ್ಳುವಂಥದ್ದು, ಸತ್ಯವನ್ನು ಯಾವಾಗಲೂ ಸತ್ಯ ಅಂತ ಒಪ್ಕೊಂಡ್ರೆ ವ್ಯಕ್ತಿ ದೊಡ್ಡವನಾಗ್ತಾನೆ. ನಾವು ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಳ್ಬೇಕು. ಬಸವಣ್ಣವ್ರು ಹೇಳೋದೇನು, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ ಅಂತ ಹೇಳ್ತಾರೆ. ಹಾಗಂದ ತಕ್ಷಣ ಬಸವಣ್ಣವ್ರು ಏನು ತಪ್ಪು ಮಾಡಿದ್ರು ಅಂತ ಅಲ್ಲ. ಸಮಾಜವನ್ನು ಅವ್ರು ನೋಡ್ತಾರೆ, ಯಾವುದೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿರ್ತಾನೆ, ನೀನು ತಪ್ಪು ಮಾಡಿದೀಯಪ್ಪ ಅಂತ ಬೆರಳು ಮಾಡಿ ತೋರಿಸೋದಕ್ಕಿಂತ ಹೆಚ್ಚಾಗಿ ನಾನಂಥ ತಪ್ಪು ಮಾಡಿದ್ದರೆ ಹೇಗೆ ಬದಲಾವಣೆ ಆಗ್ತಾಯಿದ್ದೆ, ತಮ್ಮನ್ನು ತಾವು ಅವಲೋಕನ ಮಾಡ್ಕೊಳ್ತಾನೆ ಸಮಾಜವನ್ನು ತಿದ್ದುವಂಥ ಕಾರ್ಯವನ್ನು ಮಾಡಿದರು. ಆ ಕಾರ್ಯವನ್ನು ಇವತ್ತು ಎಲ್ಲ ಮಠಾಧಿಪತಿಗಳು ಮಾಡಬೇಕಾಗಿದೆ. ಇತ್ತೀಚೆಗೆ ಅವ್ರು ಹೇಳುವಂಥ ಪ್ರತಿಯೊಂದು ಮಾತುಗಳು ಕೂಡ ಜನರನ್ನು ಒಂದು ರೀತಿ ದಾರಿ ತಪ್ಪಿಸುವಂಥ ರೀತಿಯಲ್ಲೇ ಇರೋವಂಥವು. ನಾವು ಅನೇಕ ಸ್ವಾಮೀಜಿಯವರು ಮಾತನಾಡಿರೋದನ್ನು ಕೇಳಿದ್ದೀವಿ. ಯಾರು ಲಿಂಗಾಯತ ಧರ್ಮಕ್ಕೆ ಬಂದಿದ್ದಾರೋ ಅವರು ವೀರಶೈವರಾಗಿದ್ದರು, ಲಿಂಗಾಯತ ವೀರಶೈವ ಲಿಂಗಾಯತರಲ್ಲ. ಆ ನೆಲೆಯಲ್ಲಿ ಆ ಎಲ್ಲ ದಾವಣಗೆರೆಯಲ್ಲಿ ಏನು ಕಾರ್ಯಕ್ರಮ ಮಾಡಿದ್ರಲ್ಲ, ಬಹುತೇಕ ಜನ ಮಾತುಗಳನ್ನು ಆಡಿದ್ದು ಇಂದ್ರ ಚಂದ್ರ ದೇವೇಂದ್ರ ಅನ್ನೋ ರೀತಿಯಲ್ಲೇ ಆಡಿದರು. ಈ ರಾಜಕಾರಣಿಗಳಿಗೂ ಕೂಡ ಏನಾಗಿದೆ ಅಂತಂದರೆ, ಹೊತ್ತು ಬಂದಂಗೆ ಕೊಡೆ ಹಿಡಿಯುವಂಥ ಪ್ರವೃತ್ತಿ ಬಂದುಬಿಟ್ಟಿದೆ. ನಮ್ಮ ಹತ್ರ ಬಂದಾಗ ಪಂಡಿತಾರಾವ್ ಸ್ವಾಮಿಗಳು ಭಾಳ ಶ್ರೇಷ್ಠ ಸ್ವಾಮಿಗಳು, ಭಾಳ ಅದ್ಭುತವಾದಂಥ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ, ಪ್ರಗತಿಪರರು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೋದಾಗ ಅಲ್ಲಿಯ ವಾತಾವರಣಕ್ಕೆ ಅನುಗುಣವಾಗಿಯೇ ಮಾತಾಡ್ತಾರೆ. ಮನುಷ್ಯನಿಗೆ ಯಾವಾಗಲೂ ಕೂಡ ಒಂದು ಬದ್ಧತೆ ಇರಬೇಕು. ಆ ಬದ್ಧತೆ ಇಲ್ಲದೇ ಇದ್ದಾಗ ಈ ರೀತಿ ಹೊತ್ತು ಬಂದಂಗೆ ಕೊಡೆ ಹಿಡಿಯುವಂಥ ಪ್ರವೃತ್ತಿ. ರಾಜಕಾರಣಿಗಳಿಗೆ ಬದ್ಧತೆ ಅಗತ್ಯ ಇಲ್ಲ ಬುದ್ಧಿ, ಅವ್ರಿಗೆ ವೋಟ್ ಬ್ಯಾಂಕ್ ಭಾಳ ಮುಖ್ಯ ಆಗಿರ್ತದೆ. ಇರಲಿ ಬೇಡ, ಒಂದು 10,000 ವೀರಶೈವ ಧರ್ಮವನ್ನು ನಂಬೋ ವೋಟರ್ಸ್ ಇರ್ತಾರಲ್ಲ, ಅದಕ್ಕೆ ಅವರಿಂದ ನಾವು ಇದನ್ನು ಯಾಕೆ ನಿರೀಕ್ಷೆ ಮಾಡೋಣ? ಯಾವುದೇ ಒಬ್ಬ ರಾಜಕಾರಣಿ ಒಂದು ಜನಾಂಗದಿಂದ ಆಯ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ಅನೇಕ ವರ್ಗ ವರ್ಣ ಜಾತಿಗಳಿಂದ ಕೂಡಿದಂಥ ದೇಶ. ಇಲ್ಲಿ ನಾವು ಬರೀ ಲಿಂಗಾಯತರು ಅಥವಾ ವೀರಶೈವರಿಂದನೇ ನಾವು ಆಯ್ಕೆ ಆಗ್ತೇವೆ ಅನ್ನೋಂಥದ್ದೇ ಒಂದು ಭ್ರಮೆ. ಆ ಭ್ರಮೆಯಿಂದ ಮೊದಲು ರಾಜಕಾರಣಿಗಳು ಕೂಡ ಹೊರಗೆ ಬರಬೇಕು. ಬದಲಾಗಿ ಇವನಾರವ ಅನ್ನದೆ ಇವ ನಮ್ಮವ ಅಂತ ಹೇಳಿ ಎಲ್ಲ ವರ್ಗದ ಜನರನ್ನು ಅಪ್ಪಿಕೊಳ್ಬೇಕು. ಯಾಕೆ ಬಸವಣ್ಣವರು ಇವತ್ತಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಉಳಿದಿದ್ದಾರೆ ಅಂತಂದರೆ, ಅವರು ಬ್ರಾಹ್ಮಣರಾಗಿ ಬರೀ ಬ್ರಾಹ್ಮಣರ ಸಂಘಟನೆ ಮಾಡಲಿಲ್ಲ, ಬದಲಾಗಿ ತಳ ಸಮುದಾಯದ ಜನರನ್ನು ಕರುಳಿನ ಸಂಬಂಧದಿಂದ ನೋಡಿದರು, ಅಪ್ಪ ಅಣ್ಣ ಅಕ್ಕ ಅಂತ ಹೇಳಿದರು. ಆ ಕಾರಣಕ್ಕಾಗಿಯೇ ಬಸವಣ್ಣವರು ಇವತ್ತಿಗೂ ಕೂಡ ಉಳ್ಕೊಂಡಿದ್ದಾರೆ. ನಿಜವಾದ ನೇತಾರ ಬಸವಣ್ಣವಂತೆ ಬದುಕಬೇಕೆ ಹೊರತಾಗಿ ಬೇರೆ ಅಲ್ಲ. ಅವ್ರಿಗೆ ಸೈದ್ಧಾಂತಿಕವಾಗಿ ಅದು ಅರ್ಥ ಆಗಿರಲಿಲ್ಲ ಅಂತಲೂ ಅಂದ್ಕೊಳ್ಳೋಣ ಬುದ್ಧಿ. ವೋಟ್ ಬ್ಯಾಂಕ್ ಸಲುವಾಗಿ ಅವ್ರು ಏನೇ ಮಾಡಲಿ, ಅವ್ರಿಗೆ ಒಂದು ಓಟನ್ನು ಮುಖ್ಯ ಇರ್ತದೆ. ಈಗ ಪ್ರಶ್ನೆ ಬಂದಿರೋದು, ಬಸವ ಭಕ್ತರು ಮತ್ತು ವಿರಕ್ತ ಮಠಾಧೀಶರು. ಒಂದು ಕಡೆ ಒಬ್ಬ ಸ್ಕಾಲರ್ ಹೇಳ್ತಾ ಇದ್ದರು, ಬಸವಣ್ಣನವರಿಗೆ ಈ ಪಂಚಾಚಾರ್ಯರು ಬಾಹ್ಯದ ವೈರಿಗಳು, ವಿರಕ್ತ ಮಠಾಧೀಶರು ಅಂತರಂಗದ ವೈರಿಗಳು ಅಂತ. ಈ ಮಾತನ್ನು ವಿರಕ್ತ ಮಠಾಧೀಶರು ಗಂಭೀರವಾಗಿ ತೆಗೆದುಕೊಳ್ಳಬೇಕಲ್ಲ. ಇತ್ತೀಚೆಗೆ ಅನೇಕ ಜನ ವಿರಕ್ತ ಮಠಾಧೀಶರು ಬದಲಾವಣೆ ಹಾಕಿದ್ದಾರೆ. ಯಾಕೆ ಇದನ್ನು ನಾವು ಹೇಳ್ತೇವೆ ಅಂತಂದರೆ, ಧಾರವಾಡದಲ್ಲಿ
ಮಠಾಧಿಪತಿಗಳ ಒಕ್ಕೂಟದಿಂದ ಒಂದು ಮಠಾಧಿಪತಿಗಳ ಸಭೆಯನ್ನು ಕರೆದಿತ್ತು. ಆ ಸಭೆಯಲ್ಲಿ ಸುಮಾರು 300 ಜನ ಮಠಾಧೀಶರು ಬಂದಿದ್ದರು. ವಿರಕ್ತ ಮಠಾಧೀಶರು, ಬಸವ ತತ್ವವನ್ನು ಒಪ್ಪುವಂಥ ಮಠಾಧೀಶರು. ಹಾಗಂತ ಬಂದವರೆಲ್ಲರೂ ಕೂಡ ಒಪ್ಪೇ ಬಿಟ್ಟಿದ್ದಾರೆ ಅಂತಲ್ಲ, ಬದಲಾವಣೆ ಆಗಬೇಕು ಅನ್ನುವಂಥ ಬಯಕೆ ಇದೆ. ಆದರೆ ಪರಂಪರೆಯಿಂದ ಕೆಲವು ಏನೇನೋ ಮಾಡ್ಕೊಳ್ತಾ ಬಂದುಬಿಟ್ಟಿದಾರಲ್ಲ, ಬಿಡೋಕ್ಕೆ ಕಷ್ಟ ಆಗ್ತಾಯಿದೆ. ಈಗ ಅವರು ಈ ವೇದ ಹೇಳದೇ ಇದ್ದರೆ ಯಾವ್ದಾರ ಮನೆಗೆ ಹೋದಾಗ ಇವನೇನು ಈ ಮಂತ್ರನೇ ಹೇಳೋಕ್ಕೆ ಬರಲ್ಲ, ಇವನಿಗೆ ಬರೀ ವಚನ ಹೇಳ್ತಾನೆ ಅಂದುಬಿಡ್ತಾರೆ ಅಂದು ಅವರು ಒಂದು ಕಡೆ ವಚನನೂ ಹೇಳ್ತಾರೆ, ಮತ್ತೊಂದು ಕಡೆ ವೇದದ ಮಂತ್ರಗಳನ್ನು ಹೇಳ್ತಾರೆ. ಆದರೆ ಇಂಥ ಪದೇ 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 ನಾವು ಅವರನ್ನು ಜಾಗೃತಗೊಳಿಸೋದ್ರಿಂದ ಖಂಡಿತ ಅವರು ಬದಲಾವಣೆ ಆಗ್ತಾರೆ ಅನ್ನೋಂಥ ನಂಬಿಕೆ ನಮಗೆ ವಿಶ್ವಾಸ ಇದೆ. ಈಗ ಜಾತಿ ಜಂಗಮರಿಗೆ, ವೀರಶೈವ ಪರಂಪರೆಯಲ್ಲಿ ನಂಬಿಕೆ ಇಟ್ಟವರಿಗೆ ವಚನಗಳನ್ನು ಕಳಿಸಿ ನಿಜಾಚರಣೆಗಳನ್ನು ವಚನಗಳ ಮೂಲಕ ಆಚರಣೆ ಮಾಡುವ ಪ್ರಯೋಗ ಹೇಗೆ ಅನ್ನಿಸ್ತದೆ ರೀ? ಜಾತಿ ಜಂಗಮರಿಗೆ ಯಾರು ವೀರಶೈವ ತತ್ವದಲ್ಲಿ ನಂಬಿಕೆ ಇಟ್ಟು ಅದು ಗೊತ್ತಿರಲಾರದೆ ಅಪ್ರಜ್ಞಾಪೂರ್ವಕವಾಗಿ ಅದರ ಬಗ್ಗೆ ಅರಿವಿಲ್ಲದೆ ಮಾಡಿದಂಥ ಲಿಂಗವಂತರು ಅಥವಾ ಲಿಂಗಾಯತ ಧರ್ಮದಲ್ಲಿನೂ ನಂಬಿಕೆ ಇದೆ, ಈ ಪಂಚಾಚಾರ್ಯರ ಆಚರಣೆಗಳಲ್ಲೂ ಒಂದು ಗೊಂದಲ ಇದೆ, ಇದನ್ನ ಇಟ್ಕೊಂಡವ್ರಿಗೆ ಆ ಬದಲಾವಣೆ ಪ್ರಯೋಗವನ್ನು ತಾವು ಮಠಾಧೀಶರ ಒಕ್ಕೂಟದಿಂದ ಮಾಡ್ಬೋದಲ್ಲ. ಈಗ ಜಂಗಮರಾದವರು, ಜಾತಿ ಜಂಗಮರಾದವರು ಇರ್ಬೋದು, ಅಥವಾ ವೀರಶೈವ ಪರಂಪರೆಯಲ್ಲಿ ಪಂಚಾಚಾರ ಪರಂಪರೆಯಲ್ಲಿ ನಂಬಿಕೆ ಇಟ್ಟವರು ಕೂಡ ಬಸವಣ್ಣನನ್ನು ಧರ್ಮಗುರು ಅಂತ ಒಪ್ಕೊಳ್ತೀನಿ ಅಂದ್ರೆ ಅವ್ರಿಗೆ ಅವಕಾಶ ಕೊಡಬೇಕು, ಕೊಡಬಾರ್ದು? ಖಂಡಿತ ಕೊಡಬೇಕು. ಯಾಕೆಂದ್ರೆ ಅವ್ರಿಗೆ ಕೊಟ್ಟು ನಾವು ಮಾಡಿರೋಂಥ ಹಿಂದಿನ ಪರಂಪರೆಗಳಿದಾವಲ್ಲ ಅವನ್ನ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನುವಂಥ ಎಚ್ಚರವನ್ನು ಮೂಡಿಸ್ಬೇಕಾಗತ್ತೆ. ಇವತ್ತು ಅವರು ಭಾಳ ಹತ್ತಿರ ಬರ್ತಾರೆ, ಪ್ರೀತಿಯಿಂದ ಬಸವಣ್ಣವ್ರನ್ನ ಅಪ್ಕೊಳ್ತಾರೆ ಅಂತಂದರೆ ನಾವು ಅವ್ರನ್ನ ದೂರ ಇಡೋ ಅಗತ್ಯ ಇಲ್ಲ. ಅವರಲ್ಲಿ ಏನೇನಾಗಿದೆಯೋ ಅದನ್ನು ಪ್ರೀತಿಯಿಂದನೇ ಹೇಳೋಣ, ನೀವು ಹೋಗೋವಂಥ ದಾರಿ ಇದುವರೆಗೂ ತಪ್ಪಾಗಿತ್ತಪ್ಪ, ಇನ್ನು ಮುಂದಾದರೂ ಈ ದಾರಿಯಲ್ಲಿ ಬನ್ನಿ. ಇದು ರಾಜಮಾರ್ಗ ಇದ್ದ ಹಾಗೆ. ನಾವು ರಾಜಮಾರ್ಗವನ್ನು ಬಿಟ್ಟು ಹೊರಳ ದಾರಿಯಲ್ಲೂ ಇನ್ನೆಲ್ಲೋ ಹೋಗಿ ಕಲ್ಲು ಮಣ್ಣುಗಳನ್ನು ತುಳಿಯೋದು ಬೇಡ ಅಂತ ಎಚ್ಚರಿಸ್ಬೇಕಾಗತ್ತೆ. ಒಂದು ವೇಳೆ ಮಣ್ಣಿನ ಶೃಂಗಸಭೆಯಲ್ಲೇ ಪಂಚಾಚಾರ್ಯರೆಲ್ಲ ಹೀಗೆ ಮಾತಾಡಿದ್ದಾರೆ ಬುದ್ಧಿ, ಒಂದು ವೇಳೆ ಇವರೇ ಹೌದು ನಾವು ಮಾತಾಡಿದ್ದ ವೈಜ್ಞಾನಿಕ ಆಯಿತು, ನಾವು ಬಸವಣ್ಣನನ್ನು ಧರ್ಮಗುರು ಅಂತ ಒಪ್ಕೊಳ್ತೀವಿ ಅಂದರೆ ಖಂಡಿತ ನಾವು ಅವರನ್ನು ಸ್ವಾಗತ ಮಾಡ್ತೀವಿ. ಅದಕ್ಕೊಂದು ಪ್ರಯತ್ನ ಮಾಡಬಹುದೇನು? ಖಂಡಿತ ನಮಗಂತೂ ಆಶಯವಾದ ಇದೆ. ಯಾಕೆ ಅಂತಂದರೆ ನಾವೆಲ್ಲರೂ ಕಾವ್ಯ ಹಾಕ್ತಂಥವ್ರು ಒಂದೇ, ಒಂದು ಅರ್ಥದಲ್ಲಿ. ಅದು ಪಂಚಾಚಾರ್ಯರಿರಲಿ, ವಿರಕ್ತರಿರಲಿ, ಗುರುವರ್ಗದವ್ರು ಇರಲಿ, ಯಾರೇ ಇರಲಿ, ನಾವೆಲ್ಲರೂ ನಮ್ಮ ಹಮ್ಮು ಬಿಮ್ಮುಗಳನ್ನು ದೂರ ಇಟ್ಟು ಬಸವಣ್ಣನನ್ನು ಒಪ್ಕೊಂಡ್ರೆ ಯಾರು ಬೇಡ ಅಂತ ಹೇಳ್ತಾರೆ? ನಾವೇ ಹೋಗಿ ಅವ್ರಿಗೆ ಅಡ್ಡು ಬೀಳ್ತೀವಿ. ಹಾಗಿದ್ರೆ ಯಾಕಂದರೆ ಈಗ ಅವ್ರು ಅಡ್ಡಪಲ್ಲಕ್ಕಿ ಬಗ್ಗೆ ಒಂದಿಷ್ಟು ಕಾಂಪ್ರಮೈಸ್ ಆಗಿದ್ದಾರೆ, ಅಡ್ಡಪಲ್ಲಕ್ಕಿ ಒಳ್ಳೆಯದಲ್ಲ ಅನ್ನುವಂಥ ತಿಳುವಳಿಕೆ ಬಂದಿದೆ ಅಂತ ಅವ್ರು ಸುತ್ತಲೂ ಹೇಳ್ತಾರೆ. ನಾನಂತೂ ಇವತ್ತಿನವರೆಗೂ ಯಾವ ಪಂಚಾಚಾರ್ಯ ಜಗದ್ಗುರುಗಳನ್ನು ಮಾತನಾಡಿಸುವಷ್ಟು ದೊಡ್ಡವನಲ್ಲರಿ ಬುದ್ಧಿ. ಅವ್ರು ಯಾಕಂದ್ರೆ ಸಿಂಹಾಸನದ ಮೇಲೆ ಇರ್ತಾರೆ, ಸ್ವಲ್ಪ ಪಲ್ಲಕ್ಕಿ ಅವ್ರು ಜಾಸ್ತಿ ಇರ್ತದೆ, ನನಗೆ ಅವ್ರ ಸಂಪರ್ಕ ಇಲ್ಲ. ಅವರು ಸುತ್ತಲಿದ್ದವರು ಹೇಳಿದ ಒಂದು ಮಾತು, ಈಗ ಅವರು ಅಡ್ಡಪಲ್ಲಕ್ಕಿಯನ್ನು ಬಿಟ್ಟಿದ್ದಾರೆ. ಹಾಗೆ ಈ ವೀರಶೈವ ಅನ್ನುವಂಥ ಪದ ಬಳಕೆಯನ್ನು ಬಿಡೋದು ಸ್ವಲ್ಪ ಕಷ್ಟ ಆಗಿದೆ ಅಂತ ಹೇಳ್ತಾರೆ. ಒಂದು ವೇಳೆ ಅವರಿಗೂ ಅರಿವು ಬಂದು ಅಂಥ ಒಂದು ಹೆಜ್ಜೆಯನ್ನಿಟ್ಟಾಗ ನಾವು ಯಾಕೆ ಭಾಳ ರಿಜಿಡ್ ಆಗಿರುವಂಥ ಮನಸ್ಥಿತಿಯನ್ನು ಹೊಂದಿರಬೇಕು ವಿರಕ್ತ ಮಠಾಧೀಶರು ಅಂತ ನನ್ನ ಅಭಿಪ್ರಾಯ. ಇಲ್ಲ, ನಾವು ರಿಜಿಡ್ ಅಂತ ಇಲ್ವೇ ಅಲ್ಲ, ನಾವು ಯಾವಾಗಲೂ ಕೂಡ ಓಪನ್. ಈ ಹಿಂದೆ ಶ್ರೀಶೈಲ ಜಗದ್ಗುರುಗಳು ಸಾಣೇಹಳ್ಳಿಗೆ ಒಂದು ಸಾರಿ ಬಂದಿದ್ದರು. ಕಾಶಿಗುರುಗಳು ಬಂದಾಗ ಬಹಳ ಪ್ರೀತಿ ವಿಶ್ವಾಸದಿಂದ ನಾವು ಮಾತನಾಡಿದ್ವಿ. ಅಲ್ಲಿ ನಮ್ಮ ಜೊತೆಗೇ ಬಂದು ನಮ್ಮ ರಂಗಮಂದಿರ ಇತ್ಯಾದಿ ಎಲ್ಲವುಗಳನ್ನು ಅವರು ನೋಡಿದರು, ತುಂಬ ಸರಳವಾಗೇ ನಡ್ಕೊಂಡ್ರು. ಅಂದರೆ ಅವರಲ್ಲಿ ಬದಲಾವಣೆ ಆಗಬೇಕು ಅನ್ನುವಂಥ ಆಲೋಚನೆ ಇದೆ. ಇನ್ನು ಕೆಲವರು ಏನು ಮಾಡ್ತಾರೆ, ಭಕ್ತೃ ಭಯಕ್ಕಾಗಿ ಹಿಂದಕ್ಕೆ ಸರಿತಾ ಇದ್ದಾರೆ. ಆದರೆ ಆ ಭಕ್ತೃ ಭಯಕ್ಕಾಗಿ ಹಿಂದಕ್ಕೆ ಸರಿಯೋದ್ರ ಬದಲಾಗಿ ಭಕ್ತರನ್ನು ಕೂಡ ಬದಲಾವಣೆ ಮಾಡೋ ಅಗತ್ಯ ಇದೆ. ನಮ್ಮ ದೊಡ್ಡ ಗುರುಗಳು ಹೇಳ್ತಾ ಇದ್ದರು, ಗುರುವಿಗೆ ಅಂಜಿ ನಡೆಯುವ ಶಿಷ್ಯರಿಗೆ ಅಂಜಿ ನಡೆಯುವ ಗುರು ಇರಿದ್ದಾಗ ಸಮಾಜ ಬದಲಾವಣೆ ಆಗ್ತೈತಿ ಅಂತ. ಶಿಷ್ಯರು ನಮ್ಮನ್ನು ದಾರಿ ತಪ್ಪಿಸ್ತಾರೆ ಅಂದರೆ ನಾವು ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕು. ನಾವು ದಾರಿ ತಪ್ತೇವೆ ಅಂತಂದ್ರೆ ಶಿಷ್ಯರು ನಮ್ಮನ್ನು ಎಚ್ಚರಿಸಬೇಕು. ಇದು ಪರಸ್ಪರ ಸೇರಿದಾಗ ಚಪ್ಪಾಳೆ ಶಬ್ದ ಆಗೋ ಹಾಗೆ ಅವರನ್ನು ನಾವು ಬದಲಾವಣೆ ಮಾಡಬೇಕು, ನಮ್ಮನ್ನು ಅವ್ರು ಬದಲಾವಣೆ ಮಾಡಬೇಕು. ಹಾಗೆ ಅದರಲ್ಲಿ ಪಂಚಪೀಠದ ಗುರುಗಳಲ್ಲಿ ಕೆಲವರಂತೂ ತುಂಬ ವಿದ್ಯಾವಂತರಿದ್ದಾರೆ, ವಿಚಾರವಂತರಿದ್ದಾರೆ, ಬದಲಾವಣೆ ಆಗ್ತಾರೆ ಅನ್ನುವಂಥ ನಂಬಿಕೆ ಕೂಡ ನಮಗಿದೆ. ಯಾಕಂದ್ರೆ ಅಹಿಂದ ಮಠಾಧೀಶರ ಒಕ್ಕೂಟದವರು ದಾವಣಗೆರೆ ಶೃಂಗಸಭೆಯ ಮಾತುಗಳನ್ನು ಖಂಡನೆ ಮಾಡಿದಾಗ ಮತ್ತೆ ರಂಭಾಪುರಿ ಶ್ರೀಗಳು ಮತ್ತೊಂದು ಸಂದರ್ಶನದಲ್ಲಿ ನಾವು ಆ ಅರ್ಥ ಬರೋ ರೀತಿ ಹೇಳಿಲ್ಲ ಅಂತ ಮಾತಾಡಿದ್ದಾರೆ ಬುದ್ಧಿ. ಹೌದು, ನಾವು ಅದನ್ನು ಗಮನಿಸಿದ್ವಿ. ಈಗ ಅಹಿಂದ ಸ್ವಾಮೀಜಿಯವರು ಕೂಡ
ಬಸವ ತತ್ವದ ಪರವಾಗಿ ಇರೋವಂಥವ್ರು. ಅವ್ರ ಜೊತೆಗೂ ನಾವು ಮಾತನಾಡಿದ್ವಿ. ಹೀಗೆ ಸ್ವಾಮೀಜಿಯವರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ, ಇದಕ್ಕೇನು ಹೇಳ್ತೀರಿ ಅಂತ ನಾವು ಅವ್ರನ್ನೂ ಕೇಳಿದ್ವಿ. ಅಲ್ಲ, ಅವ್ರು ಹಂಗೆ ಹೇಳಿಲ್ಲ ಅಂತ ನಾವು ಅದನ್ನು ವಿರೋಧ ಮಾಡೋಕ್ಕೆ ಹೋಗಲ್ಲ. ಆದರೆ ಮಠಗಳು ಜಾತಿ ಮಠಗಳು ಹುಟ್ಕೊಂಡಿದ್ದರಿಂದ ಸಮಾಜದ ಸಂಘಟನೆ ಹಾಳಾಯಿತು ಅಂತ ಅವ್ರು ಏನು ತಿಳ್ಕೊಂಡಿದ್ದಾರಲ್ಲ, ಅದು ತಪ್ಪು ಅಂತ. ಆದರೆ ಅವರು ಆ ಥರ ಹೇಳಿರೋದು ಸತ್ಯ. ಆಮೇಲೆ ಬದಲಾವಣೆ ಮಾಡ್ಕೊಂಡ್ರೆ ಅದನ್ನು ನಾವು ಹೇಳಿದ ತಪ್ಪು ಅಂದಿದ್ರು ಚೆನ್ನಾಗಿತ್ತು. ಇನ್ನೂ ನಾವು ಹೇಳೇ ಇಲ್ಲ ಅನ್ನೋ ಬದಲು ಹೇಳೇ ಇಲ್ಲ ಅಂತಂದು ಅನ್ನೋದ್ರ ಬದಲಾಗಿ ಹೇಳಿದ್ದು ಯಾವುದೋ ಆವೇಶದಲ್ಲಿ ಹೇಳಿದ್ವಿ ಅಥವಾ ತಪ್ಪು ಇದರಲ್ಲಿ ಹೇಳಿದ್ದೀವಿ ಅಂತಂದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಾವು ಅವ್ರ ಮಾತುಗಳನ್ನ ಕೇಳಿದ್ವಿ, ಅಲ್ಲೂ ಕೂಡ ಅದೇ ಭಾವ ಬರೋ ಅಂಥ ಮಾತುಗಳನ್ನು ಆಡಿದ್ದಾರೆ. ಆದರೆ ಈ ಬದಲಾವಣೆ ಆಗ್ತವೆ ಅನ್ನೋ ಭಾವ ಬಂದಾಗ ಯಾಕೆ ನಾವು ಅವ್ರನ್ನ ಅತಿಯಾಗಿ ಎಳೆಯಕ್ಕೆ ಹೋಗ್ಬೇಕು? ಈಗ ತಮ್ಮ ಮಾತುಗಳು, ಮಠಾಧೀಶರ ಒಕ್ಕೂಟದ ಮಾತುಗಳಿಗೆ ಈ ಕನ್ಸರ್ವೇಟಿವ್ ಮೈಂಡ್ಸೆಟ್ ಲಿಂಗಾಯತ್ಸ್ ಅಂತ ನಾವು ಕರಿತೀವಿ. ಅವ್ರೇನು ಹೇಳ್ತಾರಂದ್ರೆ, ನೀವು ವೀರಶೈವ ಮತ್ತು ಲಿಂಗಾಯತರನ್ನು ಒಡೆಯುವ ಕೆಲಸವನ್ನು ಮಾಡ್ತೀರಿ, ಲಿಂಗಾಯತದ ಒಟ್ಟು ಸಮುದಾಯದ ಸಂಘಟನೆಯನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತಾಯಿದ್ದೀರಿ, ಇದಕ್ಕೆ ಒಂದು ಸರ್ಕಾರದ ಮುಖ್ಯಮಂತ್ರಿಗಳು ದುರುದ್ದೇಶ ಇಟ್ಟುಕೊಂಡು ನಿಮ್ಮನ್ನು ಸ್ವತಂತ್ರ ಧರ್ಮ ಘೋಷಣೆಗೆ ರೆಕಮೆಂಡ್ ಮಾಡಿದರು ಅಂತ ಹೇಳ್ತಾರೆ. ಇದನ್ನು ಹೇಗೆ ಸ್ವೀಕಾರ ಮಾಡಬೇಕು? ಅವರು ಬಾಳೆಹೊನ್ನೂರು ಸ್ವಾಮೀಜಿಯವರು ದಾವಣಗೆರೆಯಲ್ಲಿ ಮಾತನಾಡುವಾಗ ಇವುಗಳನ್ನು ಗಮನಿಸಿ ಹೇಳಿದ್ದಾರೆ. ಇಂಥ ಸರ್ಕಾರ ಬಿದ್ದು ಹೋಗಲಿಕ್ಕೆ ಅಥವಾ ಒಂದು ಸರ್ಕಾರ ಉದ್ಧಾರ ಆಗಲಿಕ್ಕೆ ಅವರ ನೀತಿಗಳೇ ಕಾರಣ ಅಂತ ಹೇಳ್ತಾರೆ. ಅದರಲ್ಲೂ ಲಿಂಗಾಯತ ಧರ್ಮದ ಬಗ್ಗೆ ಕೆಲವರು ಭಾಳ ಹೋರಾಟ ಮಾಡಿದರು. ಅಂಥವರೆಲ್ಲ ಅಧಿಕಾರ ಕಳ್ಕೊಂಡ್ರು. ಅಷ್ಟೇ ಅಲ್ಲ, ನಾವು ಮಾಡಿದ ತಪ್ಪಾಗಿದೆ ಅಂತ ಹೇಳಿ ನಮಗೆ ಬಂದು ಕ್ಷಮೆ ಕೇಳ್ಕೊಂಡ್ರು ಅಂತ. ಅದಕ್ಕೆ ನಾವು ಹೇಳಿದ್ದು, ಕ್ಷಮೆ ಕೇಳ್ಕೊಳ್ತಾರೆ ಅಂತಂದರೆ ಅವರು ಒಂದು ರೀತಿ ಎಂಥದ್ದು ಮೊಸಳೆ ಕಣ್ಣೀರಿನಂಗೆ. ಅವರಿಗೆ ರಾಜಕೀಯ ಅಧಿಕಾರ ಮುಖ್ಯ ಆಗಿದೆ ಹೊರತಾಗಿ ಧರ್ಮ ಮುಖ್ಯ ಆಗಿಲ್ಲ ಅಂತ ಯಾರಾದರೂ ಹೇಳ್ಬೋದು. ಅಂಥವ್ರ ಬಗ್ಗೆ ನಾವು ಹೆಚ್ಚು ಆಲೋಚನೆ ಮಾಡೋ ಅಗತ್ಯ ಇಲ್ಲ ಅಂತಲೂ ಹೇಳ್ತಾನೆ. ಈ ಒಂದು ಧರ್ಮಕ್ಕೆ ಅವರು ಬೆಂಬಲಿಸಿದರು ಅನ್ನೋ ಕಾರಣಕ್ಕಾಗಿಯೇ ಅವರು ಸೋತರು, ಹಂಗಾರೆ ಇನ್ನೊಂದು ರಾಜಕಾರಣಕ್ಕೆ ನೀವು ಬೆಂಬಲಿಸ್ತೀರಿ ಅಂತ ಅರ್ಥ ಆಗುತ್ತೆ. ನಾವು ಸ್ವಾಮಿಗಳಾದಂಥವರು ಯಾವ ಪಕ್ಷವನ್ನು ಬೆಂಬಲಿಸೋದಲ್ಲ, ಬದಲಾಗಿ ಒಳ್ಳೆಯವರು ಆಯ್ಕೆ ಆಗಬೇಕು ಅನ್ನೋಂಥ ಎಚ್ಚರಿಕೆಯನ್ನು ನಾವು ನೀಡಬೇಕು. ಆಯ್ಕೆ ಆದಂಥವ್ರು ತಪ್ಪು ದಾರಿಯಲ್ಲಿ ಹೋಗ್ತಾರೆ ಅಂತಂದ್ರೆ ಅವ್ರಿಗೆ ಸೂಚನೆಯನ್ನು ನೀಡಿ ಸರಿ ದಾರಿಯಲ್ಲಿ ಬರೋ ಹಾಗೆ ಮಾಡಬೇಕು. ಅದರ ಬದಲಾಗಿ ನಾವು ಒಂದು ಪಕ್ಷದ ಪರ ವಾಲಿಬಿಟ್ರೆ ಸಮಾಜವನ್ನು ಹೇಗೆ ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಅಲ್ಲ, ಇನ್ನೂ ಒಂದು ಹೆಜ್ಜೆ ವ್ಯಂಗ್ಯ ಏನು ಅಂದರೆ, ಯಾರು ಮುಖ್ಯಮಂತ್ರಿಗಳಾಗಬೇಕು ಯಾವ ಸರ್ಕಾರದಲ್ಲಿ ಅನ್ನೋದು ಅವ್ರ ಪಕ್ಷ ತೀರ್ಮಾನ ಮಾಡುತ್ತೆ, ಯಾವುದೇ ಒಂದು ಧರ್ಮದ ಮಠಾಧೀಶರಲ್ಲ. ಇದರಲ್ಲಿ ಇವರು ಮುಖ್ಯಮಂತ್ರಿಗಳಾಗಬೇಕು ಅಂತ ಮಠಾಧೀಶರು ಹೇಳಲಿಕ್ಕೆ ಅವರು ಆ ಪಕ್ಷದ ವಕ್ತಾರಲ್ಲ, ಆ ಪಕ್ಷದ ಆಂತರಿಕವಾಗಿ ಏನೂ ಶಕ್ತಿ ಇರೋದಿಲ್ಲ. ನಮಗೆ ಇಷ್ಟು ಕನಿಷ್ಠ ಡೆಮೊಕ್ರೆಟಿಕ್ ಪರಿಜ್ಞಾನ ಇಲ್ಲದೆ ಹೋಗಿ ಮಠಾಧೀಶರು ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಬುದ್ಧಿ? ಖಂಡಿತ ಅದು ಸರಿಯಲ್ಲ. ಆದರೆ ಅಲ್ಲಿ ಮತ್ತೆ ಅವರಿಗೆ ಜಾತಿಯ ಭೂತ ಕಾಡ್ತಾ ಇರುತ್ತೆ, ನಮ್ಮವನು ತಮ್ಮವನು ಅನ್ನುವಂಥ ಭಾವನೆ ಇರುತ್ತೆ. ಇವನು ನಮ್ಮವನು, ಇವನು ಆಗಲೇಬೇಕು. ಅದು ಲಿಂಗವಂತರಲ್ಲೂ ಇದೆ, ಬೇರೆ ವರ್ಗದವರಲ್ಲೂ ಇದೆ. ಅದಕ್ಕೆ ಕಾರಣ ಏನು ಅಂತಂದರೆ, ಮಠಾಧಿಪತಿಗಳ ಹೊಣೆಗಾರಿಕೆ ಏನು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋವಂಥದ್ದು. ಮಠಾಧಿಪತಿ ಮಾರ್ಗದರ್ಶನ ಮಾಡಬೇಕು, ತಪ್ಪಿದ್ದಾಗ ತಿದ್ದಬೇಕು. ಅದನ್ನು ಬಿಟ್ಕೊಂಡು ಡಿಕ್ಟೇಟರ್ಶಿಪ್ ಮಾಡಿ ಇಂಥವ್ರನ್ನೇ ನೀವು ಅಧಿಕಾರಕ್ಕೆ ತರಬೇಕು, ಇವ್ರಿಗೆ ಅಧಿಕಾರವನ್ನು ಕೊಡಬೇಕು, ಇವರೇ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿದರೆ ನಾವು ಸಂಕುಚಿತ ಗೋಡೆಯನ್ನು ಹಾಕ್ಕೊಂಡಂಗೆ ಆಗ್ಬಿಡುತ್ತೆ. ಆ ಗೋಡೆಯನ್ನು ಯಾವ ಮಠಾಧಿಪತಿಗಳು ಹಾಕ್ಕೊಳ್ಳೋದು ಸರಿಯಲ್ಲ. ಈಗ ಈ ವೀರಶೈವ ಲಿಂಗಾಯತ ಗೊಂದಲಕ್ಕೆ ಕೊನೆಯದಾಗಿ ಒಂದು ಪ್ರತಿಕ್ರಿಯೆ ಹೇಳೋದಾದರೆ, ತಾವು ಈಗ ಮುಂದಿನ ಬರುವ ದಿನಗಳಲ್ಲಿ ಬಸವ ತತ್ವ ಪ್ರಚಾರಕ್ಕಾಗಿ 30 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ಭಕ್ತರಲ್ಲಿ ಭಿನ್ನಾಭಿಪ್ರಾಯ ಹುಟ್ಟಿಸಲಿಕ್ಕೆ ಶೃಂಗಸಭೆಯಲ್ಲಿ ಆ ರೀತಿ ಮಾತಾಡಿರ್ಬೋದಾ, ಹೇಗೋ? ಅದ್ರ ಬಗ್ಗೆ ನಾವು ಖಚಿತವಾಗಿ ಹೇಳಲಿಕ್ಕೆ ಆಗಲ್ಲ. ಯಾಕೆಂತಂದರೆ ನಾವು ಒಂದು ಸದುದ್ದೇಶವನ್ನು ಇಟ್ಕೊಂಡು ಹೋದಾಗ ಅವರು ಇದೇ ಕಾರಣಕ್ಕಾಗಿಯೇ ಒಂದು ಸಭೆ ಕರೆದ್ರು, ಹೀಗೆ ಮಾಡಿದರು ಅಂತ ನಾವು ಪೂರ್ವ ನಿಶ್ಚಿತವಾಗಿ ಏನೋ ಒಂದು ಅಭಿಪ್ರಾಯಗಳು ಕೊಡೋದು ಸರಿಯಲ್ಲ. ಅವ್ರು ಪ್ರತಿ ವರ್ಷವೂ ಅಂಥವು ಮಾಡ್ತಿರ್ತಾರೆ, ಈಗಲೂ ಮಾಡಿರ್ಬೋದು ಅಂತ ನಾವು ಭಾವಿಸ್ಕೊಳ್ತೇವೆ ಹೊರತಾಗಿ ನಂಬುದನ್ನು ಪ್ರತಿಭಟನೆ ಮಾಡಲಿಕ್ಕಾಗಿ ಅಥವಾ ನಂಬುದನ್ನು ಒಡಿಲಿಕ್ಕಾಗಿ ಅವ್ರು ಮಾಡಿದ್ದಾರೆ ಅಂತ ಖಂಡಿತ ನಾವು ಭಾವಿಸ್ಕೊಂಡಿಲ್ಲ. ಯಾಕೆಂತಂದರೆ ಅವರ ಶಿಷ್ಯರು ಕೂಡ ಅನೇಕರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಯಾಕೆ ಆ ರೀತಿ ಭಾವನೆಯನ್ನು ಮಾಡಿಕೊಳ್ಳೋಣ? ಈಗ ಈ 1 ತಿಂಗಳ ಬಸವ ಸಂಸ್ಕೃತಿ ಅಭಿಯಾನದ ಉದ್ದೇಶ ಏನಿರ್ಬೋದು?
ಮುಖ್ಯವಾದಂಥ ಉದ್ದೇಶ ಬಸವಾದಿ ಶಿವಶರಣರ ತತ್ವಗಳನ್ನು ಜನಮನದಲ್ಲಿ ಬಿತ್ತುವಂಥದ್ದು, ಅಜ್ಞಾನವನ್ನು ನಿವಾರಣೆ ಮಾಡುವಂಥದ್ದು, ಮೌಢ್ಯಗಳನ್ನು ದೂರ ತಳ್ಳುವಂಥದ್ದು, ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು, ಇವು ಮೂಲ ಆಶಯ. ಇವತ್ತೇನಾಗಿದೆ, ನಮ್ಮ ಯುವ ಪೀಳಿಗೆ ಏನು ಹಿರಿಯರು ಹಾಗೆ ಆಗಿದ್ದಾರೆ, ಕಿರಿಯರು ಆಗಿದ್ದಾರೆ, ದಾರಿ ತಪ್ತಾ ಇದ್ದಾರೆ, ವಾಮ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಅನೇಕ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಹಾಗಾಗಿ ನಾವು ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಗಮನದಲ್ಲಿ ಇಟ್ಕೊಂಡು ಪ್ರತಿ ಜಿಲ್ಲೆಯ ಕೆಲವು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಯ ವಿದ್ಯಾರ್ಥಿಗಳನ್ನು ಒಂದು ಕಡೆ ಬರಮಾಡಿಕೊಂಡು ಅವರಿಗೆ ಶರಣರ ವಿಚಾರಗಳನ್ನು ಹೇಳೋವಂಥದ್ದು, ಅದರ ಜೊತೆಗೆ ಅವರು ದುಶ್ಚಟಗಳಿಂದ ದೂರ ಇರೋ ಹಾಗೆ ಎಚ್ಚರಿಕೆಯನ್ನು ಕೊಡುವಂಥದ್ದು. ಒಂದು ಕಳಬೇಡ ಕೊಲಬೇಡ ಒಂದು ವಚನ ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಬದಲಾವಣೆ ಆಗ್ತಾರೆ ಅನ್ನುವಂಥ ನಂಬಿಕೆಯಿಂದ ನಾವು ಶಾಲಾ ಕಾಲೇಜುಗಳನ್ನು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರನ್ನು ಗಮನದಲ್ಲಿ ಇರಿಸಿಕೊಂಡು ಮಠಾಧಿಪತಿಗಳ ಒಕ್ಕೂಟ ಬೆಳಗ್ಗೆ 11 ಗಂಟೆಯಿಂದ ಒಂದು ವಚನ ಸಂವಾದ ಅಂತಲೇ ಇಟ್ಕೊಂಡಿದೆ. ಆ ಸಂವಾದದ ಮೂಲಕ 100ಕ್ಕೆ 100 ಬದಲಾವಣೆ ಮಾಡ್ತೀವಿ ಅನ್ನೋಂಥ ಭ್ರಮೆ ನಮಗೇನಿಲ್ಲ. 1000ಕ್ಕೆ ಒಬ್ಬ ಬದಲಾವಣೆ ಆದರೂ ಕೂಡ ನಮ್ಮ ಕಾರ್ಯಕ್ರಮ ಯಶಸ್ವಿ ಆದ ಹಾಗೆ ಆಗುತ್ತೆ ಅನ್ನುವಂಥ ನಂಬಿಕೆಯೂ ಕೂಡ ನಮಗಿದೆ. ಅದು ಬೆಳಗ್ಗೆ ನಾವು ಮಾಡುವಂಥ ಕಾರ್ಯಕ್ರಮ. ಸಾಯಂಕಾಲ ಒಂದು ಸಾರ್ವಜನಿಕ ಸಮಾರಂಭ ಇರುತ್ತೆ. ಅದರಲ್ಲಿ 2 ಜನ ಉಪನ್ಯಾಸ ನೀಡ್ತಾರೆ, ಒಬ್ಬರು ಸಾನ್ನಿಧ್ಯ ವಹಿಸಿರ್ತಾರೆ. ಅವರಿಗೆಲ್ಲ ಒಂದೊಂದು ಸಬ್ಜೆಕ್ಟ್ಗಳನ್ನು ಕೊಟ್ಟಿರ್ತೀವಿ. ಆ ವಿಚಾರಗಳ ಮೇಲೇ ಅವರು ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾ ಹೋಗ್ತಾರೆ. ಅದು ಸಾರ್ವಜನಿಕರ ಮೇಲೆ ಸ್ವಲ್ಪ ಮಟ್ಟಿಗಾದರೂ ಪರಿಣಾಮ ಬೀರುತ್ತೆ. ಹೌದಲ್ಲ, ಇಷ್ಟೊಂದು ಚೆನ್ನಾಗಿರುವಂಥ ತತ್ವಗಳನ್ನು ನಾವು ಇದುವರೆಗೂ ಕೇಳಿರಲಿಲ್ಲ, ಇನ್ನು ಮುಂದಾದರೂ ಅದರ ದಾರಿಯಲ್ಲಿ ನಡೆಯೋಣ ಅನ್ನೋಂಥ ಭಾವನೆ ಸಹಜವಾಗೇ ಬರುತ್ತೆ. ಅವುಗಳ ಜೊತೆ ಕೊನೆಗೊಂದು ನಾಟಕ ಇರುತ್ತೆ, ಜಂಗಮದೆಡೆಗೆ ಅನ್ನುವಂಥದ್ದು. ಬಸವಣ್ಣನವರ ಹುಟ್ಟಿನಿಂದ ಅಂತ್ಯದವರೆಗೂ ಏನು ಸಾಧನೆ ಮಾಡಿದರು ಅನ್ನುವಂಥದ್ದು ಅದರಲ್ಲಿ ಅಡಕವಾಗಿದೆ. ಇವತ್ತು ನಾವು ಎಷ್ಟೇ ಉಪನ್ಯಾಸಗಳನ್ನು ಕೇಳಿದರೂ ಹೇಳಿದರೂ ಅದು ತಲೆಯಲ್ಲಿ ಹೋಗ್ಬೋದು, ಹೋಗದೇ ಇರ್ಬೋದು. ಆದರೆ ಒಂದು ನಾಟಕ ನೋಡೋದ್ರಿಂದ ಅದು ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಕೊನೆಗೆ ಈ ಎಲ್ಲ ತತ್ವಗಳಿಗೆ ಪೂರಕವಾದಂಥ ಒಂದು ನಾಟಕವನ್ನು ಸಾರ್ವಜನಿಕರು ನೋಡೋವಂಥ ಅವಕಾಶ ಇದೆ. ಹೀಗಾಗಿ ಈ ಇದು ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂಥದ್ದು ಜಾಗೃತಿಯನ್ನು ಮೂಡಿಸುವಂಥದ್ದು, ಸಂಘಟನೆಯನ್ನು ಮಾಡೋವಂಥದ್ದು. ಯಾರದೋ ಮೇಲೆ ನಾವು ದಬ್ಬಾಳಿಕೆ ಮಾಡೋವಂಥದ್ದು ಇದರ ಉದ್ದೇಶ ಅಲ್ಲ. ಬಸವ ಸಂಸ್ಕೃತಿ ಅಭಿಯಾನಕ್ಕೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಿಂದ ರಾಜ್ಯದ 30 ಜಿಲ್ಲೆಗಳನ್ನು ತಾವು ಪ್ರವೇಶ ಮಾಡಿ ಇದೇ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಕೊನೆಗೆ 5ನೇ ತಾರೀಕಿಗೆ, ಅಂದರೆ ಅಭಿಯಾನ ಮುಗಿದು 5ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಸಮಾವೇಶವನ್ನು ಮಾಡ್ತೀರಿ. ಇದು ಒಂದು ಹಂತದ ಪ್ರಯತ್ನ. ಇದಾದ ಮೇಲೆ ಈಗ ನಮ್ಮ ಎದುರಿಗಿರುವಂಥ ಇನ್ನೊಂದು ಸಮಸ್ಯೆ, ಜಾತಿ ಗಣತಿಯಲ್ಲಿ ಲಿಂಗಾಯತ ಅಂತ ಬರೆಸಬೇಕು, ಧರ್ಮದ ಕಾಲಮ್ನಲ್ಲಿ ಏನಿರಬೇಕು, ಜಾತಿಯ ಕಾಲಮ್ನಲ್ಲಿ ಏನಿರಬೇಕು ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ಯಾಕಂದರೆ ಅದೇ ಶೃಂಗಸಭೆಯಲ್ಲಿ ಅದಕ್ಕೂ ಗೊಂದಲ ಉಂಟು ಮಾಡಿದ್ದಾರೆ ಬುದ್ಧಿ. ಇದು ಗೊಂದಲ ಈಗಲೂ ಇದೆ. ಆದರೆ ನಮ್ಮ ಮಠಾಧಿಪತಿಗಳ ಒಕ್ಕೂಟದಲ್ಲಿ ನಾವು ಒಂದು ತೀರ್ಮಾನ ಮಾಡ್ಕೊಂಡು ಈಗಾಗಲೇ ಅದನ್ನು ಸಾರ್ವಜನಿಕವಾಗಿ ಕೂಡ ಘೋಷಣೆ ಮಾಡಿದ್ದೀವಿ. ಏನದು ಘೋಷಣೆ ಅಂತಂದರೆ, ಮುಂಬರುವಂಥ ಜನಗಣತಿಯಲ್ಲಿ ಧರ್ಮದ ಕಾಲಮ್ನಲ್ಲಿ ಲಿಂಗಾಯತ ಅಂತ ಬರೆಸ್ಬೇಕು. ಇನ್ನು ಜಾತಿ ಕಾಲಮ್ ಇರುತ್ತೆ, ಅಲ್ಲಿ ಅವರವರ ಉಪಪಂಗಡಗಳು, ಅದು ಯಾವುದೇ ಉಪಪಂಗಡ ಇರ್ಬೋದು, ಅದನ್ನು ಬರೆಸ್ಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ. ಎಲ್ಲೂ ಕೂಡ ನೀವು ನಿಮ್ಮ ಲಿಂಗಾಯತ ಧರ್ಮವನ್ನು ಬಿಟ್ಟು ಬರೆಸ್ರಿ ಅಂತ ಏನಿಲ್ಲ. ಮತ್ತು ಅಲ್ಲಿ ವೀರಶೈವ ಬಾರ್ ಲಿಂಗಾಯತ ಅಂತ ಅಲ್ಲ, ಬರೀ ಲಿಂಗಾಯತ. ಇನ್ನು ಉಪಜಾತಿ ಅವರು ಜಾತಿಯ ಕಾಲಮ್ನಲ್ಲಿ ಅವ್ರದ್ದು ಯಾವ ಗುಂಪು ಇರುತ್ತೋ ಆ ಗುಂಪನ್ನು ಅವ್ರು ಬರೆಸ್ಕೊಳ್ಬೇಕು ಅಂತ ಸ್ಪಷ್ಟವಾದಂಥ ಸಂದೇಶವನ್ನು ಈಗಾಗಲೇ ಕರಪತ್ರಗಳ ಮೂಲಕ ಮಠಾಧಿಪತಿಗಳ ಒಕ್ಕೂಟ ಬಹಿರಂಗಪಡಿಸಿದೆ. ಮತ್ತು ಅಲ್ಲಲ್ಲೇ ಸಭೆ ಸಮಾರಂಭಗಳಲ್ಲೂ ಹೇಳ್ತಾ ಇದ್ದಾರೆ. ಬಹುಶಃ ಈ 30 ಜಿಲ್ಲೆಗಳಲ್ಲೂ ಕೂಡ ನಾವು ಆ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಹಿಂಗೆ ಹೇಳ್ತೀರಿ, ಅವರು ವೀರಶೈವ ಲಿಂಗಾಯತ ಅಂತ ಬರ್ಸಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಪರಿಹಾರ ಇಲ್ಲ ಈಗ ಸದ್ಯ. ಜನ ತೀರ್ಮಾನ ಮಾಡಬೇಕು. ಈಗ ನೀವೇ ಆಗಲೇ ಹೇಳಿದ್ರಲ್ಲ, ಅವರಾಗಿ ಬಂದರೆ ಹೇಗೆ ಅಂತ. ಅವ್ರು ಬರ್ತೇವೆ ಅಂದರೆ ಸಾಕು, ನಾವೇ ಸ್ವಾಗತ ಮಾಡ್ತೇವೆ. ಅಷ್ಟರು ಸೇರ್ಕೊಂಡು ಒಂದು ಖಚಿತವಾದಂಥ ತೀರ್ಮಾನನೂ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ 2 ಗೊಂದಲಗಳಿದೆ ಬುದ್ಧಿ. ವೀರಶೈವ ಮಹಾಸಭಾ, ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ.
ಜಾಗತಿಕ ಲಿಂಗಾಯತ ಮಹಾಸಭಾದ ಉದ್ದೇಶ ಬಸವ ತತ್ವದಲ್ಲಿ ನಂಬಿಕೆ ಇಟ್ಟಿರುವಂಥ ಲಿಂಗಾಯತರ ಪ್ರತಿನಿಧಿಯಾಗಿ ಕೆಲಸ ಮಾಡೋದು. ವೀರಶೈವ ಲಿಂಗಾಯತ ಮಹಾಸಭೆಯ ಉದ್ದೇಶ ಏನು ಅಂತಂದರೆ ವೀರಶೈವರನ್ನು ಲಿಂಗಾಯತರನ್ನು ಒಳಗೊಂಡಂತೆ ಸಂಘಟನೆ ಮಾಡಬೇಕು ಅನ್ನೋದು. ಈ ಥರ ಧರ್ಮದ ವಿಚಾರವಾಗಿ ದ್ವಂದ್ವ ಇದ್ದಾಗ ಸ್ಪಷ್ಟ ನಿಲುವಿಗೆ ಬರದೇ ಹೋದರೆ ಯಾವುದೇ ಧರ್ಮ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರ ಧರ್ಮ ಸಿಗೋದು ಬಿಡೋದು ಎರಡನೇದು ಬುದ್ಧಿ. ಸಂವಿಧಾನಕ್ಕೆ ಮಾನ್ಯತೆ ಪ್ರಶ್ನೆ ಅಲ್ಲ. ಇಲ್ಲಿ ನಮ್ಮ ಪ್ರಶ್ನೆ ಇರೋದು ಧಾರ್ಮಿಕ ಒಂದು ಜಾಗೃತಿ ಮತ್ತು ಅರಿವಿನ ವಿಷಯವಾಗಿ. ಈಗ ಗಮನಿಸಿದ ಹಾಗೆ ಜಾಗತಿಕ ಲಿಂಗಾಯತ ಮಹಾಸಭಾ ಜಾಮದಾರ ನೇತೃತ್ವದಲ್ಲಿ ಕಳೆದ 4-6 ವರ್ಷಗಳಿಂದ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಬಂದಿದೆ. ಅವರು ಬಸವ ತತ್ವವನ್ನೇ ಪ್ರಧಾನವಾಗಿಟ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಅದೇ ಅಭಿಪ್ರಾಯಗಳನ್ನು ಮಠಾಧಿಪತಿಗಳ ಒಕ್ಕೂಟ ಕೂಡ ಇಟ್ಕೊಂಡಿದೆ. ಇನ್ನು ಅಖಿಲ ಭಾರತ ವೀರಶೈವ ಮಹಾಸಭೆ ಅದು ಇತ್ತೀಚೆಗೆ ಆ ವೀರಶೈವಕ್ಕೆ ಮತ್ತೆ ಬಾರ್ ಹಾಕಿ ಲಿಂಗಾಯತ ಅಂತಲೂ ಸೇರಿಸಿದೆ. ಅವರಲ್ಲೂ ಕೂಡ ಸದುದ್ದೇಶ ಇದೆ, ಏನಾದರೂ ಮಾಡಿ ಒಂದಾಗಬೇಕು ಅನ್ನುವಂಥದ್ದು. ನಾವು ಹೇಳೋದು ಒಂದಾಗೋದು ಎರಡನೇ ಹಂತ. ಆದರೆ ತತ್ವಗಳಿಗೆ ಬದ್ಧರಾಗಿ ಬದುಕೋದಾಯ್ತಲ್ಲ. ಈಗ ಅವರು ಹೇಳ್ತಾ ಇದ್ದಾರೆ ನಾವು ಅಷ್ಟಾವರಣ ಪಂಚಾಚಾರ ಷಟ್ಸ್ಥಳಗಳನ್ನು ನಂಬ್ತೇವೆ, ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡ್ತೇವೆ ಅಂತ. ಆದರೆ ಬಸವಣ್ಣ ಗುರು ಅಂತ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಅವರು ಲಿಂಗಾಯತರು ಅಂತಲೇ ಹೇಳ್ತಾರೆ. ಈಗ ನೀವು ಯಾರನ್ನಾದರೂ ಕೇಳ್ರಿ, ಉದಾಹರಣೆಗೆ ಈಗ ಶಾಮನೂರು ಶಿವಶಂಕರಪ್ಪನವರು ಇದರ ಸರ್ವಾಧ್ಯಕ್ಷ ಆಗಿದ್ದಾರೆ. ಅವ್ರನ್ನ ಹೋಗಿ ಕೇಳ್ರಿ ನೀವು ಯಾರು ಅಂದ್ರೆ ಲಿಂಗಾಯತ ಅಂತ ಹೇಳ್ತಾರೆ. ನಿಮ್ಮ ಧರ್ಮಗುರು ಯಾರಂದ್ರೆ ಬಸವಣ್ಣ ಅಂತ ಹೇಳ್ತಾರೆ. ಆದರೆ ಆ ಅಧ್ಯಕ್ಷ ಆಗಿರೋದ್ರಿಂದ ಅದನ್ನು ಬಿಡೋಕ್ಕಾಗ್ತಾಯಿಲ್ಲ, ಇದನ್ನು ಬಿಡೋಕ್ಕಾಗ್ತಿಲ್ಲ. ಒಂದು ರೀತಿ ಎಡೆಬಿಡಂಗಿಯತನ ಪ್ರಾರಂಭ ಆಗಿಬಿಟ್ಟಿದೆ ಅವ್ರಿಗೆ. ಆದರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ನಾವು ಲಿಂಗಾಯತರು ಅಂತಲೇ ಹೇಳ್ತಾರೆ. ಆಮೇಲೆ ಅವ್ರು ನಿತ್ಯವೂ ಲಿಂಗ ಪೂಜೆ ಮಾಡ್ತಾರೆ. ಇದು ಈ ವಿಷಯವಾಗಿ ತಾವು ಇವತ್ತು ಕೊನೆಯದಾಗಿ ಬಸವತತ್ವ ಅನುಯಾಯಿಗಳಿಗೆ ಈ ಗೊಂದಲ ನಿವಾರಣೆಗಾಗಿ ಏನು ತಂತ್ರವನ್ನು ಅನುಸರಿಸಬೇಕಂತ ಹೇಳ್ತೀರಿ ಬುದ್ಧಿ ಮಠಾಧೀಶರ ಒಕ್ಕೂಟದ ಪರವಾಗಿ? ತಂತ್ರಗಳನ್ನೇನು ಮಾಡಬೇಕಾಗಿಲ್ಲ, ಅಲ್ಲ ಅದು ಯೋಜನೆಗಳನ್ನು ಮಾಡ್ಬೋದು. ತಂತ್ರ ಮಾಡೋದು ನಮ್ಮ ಕೆಲಸನೂ ಅಲ್ಲ. ಯೋಜನೆಗಳು ಏನು ಅಂತಂದರೆ ಕಾರ್ಯತಂತ್ರಗಳು ಅನ್ನುವಂಥ ಪದ ಬಳಸ್ತೀವಲ್ಲ, ಆ ಕಾರ್ಯತಂತ್ರಗಳು ಅನ್ನೋದು ಬೇಡ, ಕಾರ್ಯಯೋಜನೆಗಳು. ಒಳ್ಳೆಯ ಯೋಜನೆಗಳನ್ನು ನಾವು ಇದುವರೆಗೂ ಹಾಕ್ಕೊಂಡೇ ಬಂದಿದ್ದೀವಿ. ಮುಂದೂ ಕೂಡ ಅದೇ ವಿಚಾರಗಳನ್ನು ಹೇಳ್ತೀವಿ. ಅದಕ್ಕೆ ಪೂರಕವಾದಂಥ ಕೆಲವು ಸಾಹಿತ್ಯ ಕೃತಿಗಳನ್ನು ಕೂಡ ಜನರ ಗಮನಕ್ಕೆ ತರ್ತೀವಿ. ಆ ಮೂಲಕ ಸಮಾಜದಲ್ಲಿ ಪರಿವರ್ತನೆ ಮಾಡುವಂಥ ಕೆಲಸ ಇದರಿಂದ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಒಂದು ರೀತಿ ಈಗ ಬಸವ ಸಂಸ್ಕೃತಿ ಅಭಿಯಾನದ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದ ಸಂದೇಶವನ್ನು ತಾವು ಮಠಾಧೀಶರ ಒಕ್ಕೂಟದ ಪರವಾಗಿ ಒದಗಿಸಿದ್ದೀರಿ ಬುದ್ಧಿ. ಎರಡನೇದ್ದು ವೀರಶೈವ ಮಠಾಧಿಪತಿಗಳು ಅಂದರೆ ಪಂಚಾಚಾರ ಮಠಾಧಿಪತಿಗಳ ನಿಲುವಿಗೆ ಒಂದು ವೇಳೆ ಅವರು ಮಾತುಕತೆಗೆ ಬಂದರೆ ಅವರೊಂದು 10 ಹೆಜ್ಜೆ ಮುಂದಿಟ್ಟರೆ ನಾವು ಒಂದು 10 ಹೆಜ್ಜೆ ಮುಂದಿಡ್ಬೋದಂಥ ಸಂದೇಶವನ್ನು ನಾವು ಈ ಮೂಲಕ ವಚನವಾಹಿನಿ ಮೂಲಕ ನಾಡಿಗೆ, ಜಗತ್ತಿಗೆ, ಜನತೆಗೆ ತಲುಪಿಸುವ ಕೆಲಸ ಮಾಡಿದ್ದಕ್ಕಾಗಿ ತಮಗೆ ಅನಂತ ಶರಣಾರ್ಥಿಗಳು. ನಿಮಗೆ ಕೃತಜ್ಞತೆಗಳು.